ಗೋಲ್ಡು ಪರ್ಚೇಸ್ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಆ, ಜನಗಳು ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ ಸರ್. ಯಾಕಂದರೆ ಇವತ್ತು ಮೇಜರು ಫಾಲೋವರ್ಸ್ ಇದ್ದಾರೆ ಮೋದಿಜಿಗೆ. ಹಾಗಾಗಿ ಅವರು ಹಿಂದಿನ ದಿವಸದಲ್ಲೂ ನಮಗೆ ಎಷ್ಟೋ ರೀತಿಯಾಗಿ ಕಾಪಾಡಿದ್ದಾರೆ ದೇಶನ. ಸೊ ಹಾಗಾಗಿ ಇದ್ರ ಹಿಂದೆ ಕೂಡ ಏನೋ ಒಂದು ಇಂಟೆನ್ಷನ್ ಇರ್ಬೋದು. ಅದೇನಿದೆ ಅಂತ ಇನ್ನೂ ಪ್ರಾಪರಾಗಿ ಡಿಸ್ಕ್ಲೋಸ್ ಆಗಿಲ್ಲ, ಗೊತ್ತಾಗಲಿಲ್ಲ. ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಬಟ್ ಇದು ಮಾಡಿರೋದ್ರಿಂದ ಇಂಪ್ಯಾಕ್ಟ್ ಖಂಡಿತ ಇದ್ದೇ ಇರುತ್ತೆ ಸರ್. ಜನಗಳೆಲ್ಲ ಈಗ ತಿಳ್ಕೊಳ್ಳಿ, 50 ಗ್ರಾಮ್ ತೊಗೊಳ್ಳೋರು ಈಗ ಮದುವೆ ಇದೆ, ಒಂದು 50 ಗ್ರಾಮ್ ಚಿನ್ನ ತೊಗೋಬೇಕಂತ ಇರ್ತಾರೆ. ಬಟ್ ಅವರು ಈಗ ಏನು ಮಾಡ್ತಾರೆ, ಸುಮ್ಮನೆ ಒಂದು ತಾಳಿ ತೊಗೊಂಡು ಮದುವೆ ಮುಗಿಸ್ತಾರೆ. ಆದಷ್ಟು ಪರ್ಚೇಸನ್ನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇವಾಗ ಏನು ಇಂಪ್ಯಾಕ್ಟ್ ಇದೆ ಇನ್ನೂ ರಿಸಲ್ಟ್ ಈಗ ಗೊತ್ತಾಗಲ್ಲ, ಅದು ಕಳೆದು 1 ತಿಂಗಳು ಆಮೇಲೆ ಗೊತ್ತಾಗತ್ತೆ ಸರ್. ಫಾರಿನ್ ಕರೆನ್ಸಿ ಎಲ್ಲ ಆಚೆ ಹೋಗ್ತಾ ಇದೆ. ಫಾರಿನ್ ರಿಸರ್ವ್ಸು ಹೆಂಗೆ ಆಚೆ ಹೋಗ್ತಾ ಇರುತ್ತೆ, ಹಂಗೆ ಡಾಲರ್ ರೇಟು ಜಾಸ್ತಿ ಆಗ್ತಾ ಬರುತ್ತೆ. ಆಲ್ರೆಡಿ 80 ಇದ್ದಿದ್ದು 90 ಬಂತು, 95, ಈಗ ಆಲ್ಮೋಸ್ಟ್ 100ನ್ನು ಟಚ್ ಆಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅವರು ಮಾಡಿರೋದಿದು ಸರ್. ಮುಂದಿನ ದಿನದಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಸರ್. ಆಲ್ರೆಡಿ ಚಿನ್ನದ ರೇಟಿಂದ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ. ಒಂದು 50 to 40% ಬಂದುಬಿಟ್ಟಿದೆ ವ್ಯಾಪಾರ. ಇವಾಗ ಪರ್ಚೇಸ್ ಮಾಡಬೇಡಿ ಅಂತ ಅಪೀಲ್ ಮಾಡಿದ್ದಕ್ಕೆ ಇನ್ನೂ 20-25% ಬಿಸ್ನೆಸ್ ಬೀಳ್ಬೋದು. ಆಲ್ಮೋಸ್ಟ್ ಒಂದು 20% ಬಿಸ್ನೆಸ್ ಉಳಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಹೌದು, ಇವತ್ತು ಮೀಡಿಯಮ್ ಸ್ಕೇಲು ಮತ್ತು ವರ್ಕಿಂಗ್ ಸ್ಕೇಲ್ ಪೀಪಲ್ಗೆಲ್ಲ ಸೇವಿಂಗ್ಸ್ ಅಂದರೆ ಗೋಲ್ಡೇ. ಅವ್ರು ಜಮೀನು ತೊಗೊಳಕ್ಕಾಗಲ್ಲ, ಶೇರ್ ಮಾರ್ಕೆಟಲ್ಲಿ ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಇನ್ವೆಸ್ಟ್ ಮಾಡೋಕ್ಕೆ. ಇವಾಗ ಕಾಮನ್ ಆಗಿ ಇವಾಗ ಹಳ್ಳಿ ಕಡೆ ಹೋದರೂ ಕೂಡ ಒಬ್ಬರು ಅಗ್ರಿಕಲ್ಚರ್ ಕೆಲಸ ಮಾಡೋರು ಅವ್ರೇನು ಮಾಡ್ತಾರೆ, ಉಳಿದಿರೋ ಇನ್ಕಮಲ್ಲಿ ಅವ್ರೇನು ಮಾಡ್ತಾರೆ, ಚಿನ್ನ ತೆಗೆದು ಇಟ್ಕೋತಾರೆ. ಇವಾಗ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಅವರು ಅದೇ ಕಂಟಿನ್ಯೂ ಆ ಪದ್ಧತಿನ ನಡ್ಸ್ಕೊಂಡು ಹೋಗ್ತಾರಾ, ಇಲ್ಲ ಅವ್ರು ಹೇಳಿದ್ರಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಇದ್ರ ಮೇಲೆ, ಅದು ಟೈಮ್ ಜೊತೆಗೆ ಗೊತ್ತಾಗುತ್ತೆ ಸರ್. ಈಗ ಇಮಿಡಿಯೇಟ್ ಎಫೆಕ್ಟ್ ಬರಲ್ಲ ಸರ್. ನನ್ನ ಪ್ರಕಾರ ಅವರು ಏನು ಯೋಚನೆ ಮಾಡಿದ್ದಾರೆ ಮೋದಿಜಿ, ಕಿವೈ 1 ವರ್ಷ ತನಕ ಯಾರೋ ಪರ್ಚೇಸ್ ಮಾಡದೇ ಇದ್ದರೆ ರೇಟು ಬೀಳ್ಬೋದು ಅಂತ ಒಂದು ತಿಳುವಳಿಕೆ ಇದೆ. ಹೆಂಗಿದ್ರು ಈಗ ತೊಂದರೆನೇ ಇದೆ, ಯಾವ ಕಡೆ ಹೋದ್ರೂ ಕೂಡ ಮಾಲೀಕರಿಗೆ ತೊಂದರೆ ಆಗ್ತದೆ. 2 ಕಡೆಯಿಂದನೂ ತೊಂದರೆನೇ ಇದೆ ಸರ್. ಆ್ಯಕ್ಚುಲಿ ಒಂದೇ ಇಂಡಸ್ಟ್ರಿನ ಟಾರ್ಗೆಟ್ ಮಾಡಿ ಅನೌನ್ಸ್ ಮಾಡಿದ್ದಾರೆ. ದಟ್ ಈಸ್ ಆ್ಯಕ್ಚುಲಿ ನನ್ನ ಪ್ರಕಾರ ಮಾಡಬಾರ್ದಿತ್ತು. ಯಾಕೆ ಅಂದರೆ ಇಟ್ ಈಸ್ ನಾಟ್ ಒನ್ ಇಂಡಸ್ಟ್ರಿ ದುಡ್ಡು ಆಚೆ ಹೋಗ್ತಾ ಇರೋದು. ಇವತ್ತು ಬೇರೆ ಇಂಡಸ್ಟ್ರಿನೂ ತುಂಬ ಇದೆ. ಪರ್ಟಿಕ್ಯುಲರ್ಲಿ ಗೋಲ್ಡ್ ಇಂಡಸ್ಟ್ರಿನ ಮಾತ್ರ ಹೇಳಿರೋದು. ದಟ್ ಈಸ್ ಸ್ವಲ್ಪ ನಮ್ಮ ಬಿಸ್ನೆಸ್ಸಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ಬಟ್ಟೆನೂ ಆಚೆಯಿಂದ ಬರ್ತಾಯಿದೆ, ಪ್ಲಾಸ್ಟಿಕ್ ಐಟಮು ಬರ್ತಾಯಿದೆ, ಟಾಯ್ಸು ಬರ್ತಾಯಿದೆ. ಇವಾಗ ಚೈನಾಯಿಂದ ಎಷ್ಟೋ ಐಟಮ್ಗಳು ಇಂಪೋರ್ಟ್ ಆಗ್ತಾಯಿದೆ, ಕರೆನ್ಸಿ ಆಚೆ ಹೋಗ್ತಾನೆ ಇದೆ. ಬಟ್ಟು ಅವರು ಅಷ್ಟು ಮೆನ್ಷನ್ ಮಾಡಿರ್ಬೋದು ಕಿವೈ ನೀವು ಆಚೆಯಿಂದ ಏನೋ ತೊಗೋಬೇಡಿ ಅಂತ. ಬಟ್ ಪರ್ಟಿಕ್ಯುಲರ್ಲಿ ಒಂದು ಇಂಡಸ್ಟ್ರಿ ಬಗ್ಗೆ ಹೇಳಿ ಅದನ್ನು ಸ್ವಲ್ಪ ಇಂಪ್ಯಾಕ್ಟನ್ನು ಜಾಸ್ತಿ ಆಗೋ ಥರ ಮಾಡಿ ಆಗಿದೆ ಅದು ಸರ್. ನನ್ನ ನಾಲೆಜ್ ಪ್ರಕಾರ ಒಂದು 60 ವರ್ಷ ಹಿಂದೆ ಇಂದಿರಾ ಗಾಂಧಿಯವರು ಇದು ತೊಗೊಂಡು ಬಂದಿದ್ದರು. ಅದು ಎಲ್ಲಿವರೆಗೂ ಸರಿ ಇದೆ ಐ ಹ್ಯಾವ್ ನೋ ಐಡಿಯಾ ಇದೆ. ಆ ಟೈಮಲ್ಲಿ ಗೋಲ್ಡ್ ಕಂಟ್ರೋಲು ಬಂದಿತ್ತು ಒಂದು ಸತಿ ಇದೆ. ಅದು ನಮ್ಮ ಹಿರಿಯರು ಹೇಳಿರೋದು ನಮಗೆ ಗೊತ್ತಿದೆ ಸರ್. ಇವತ್ತು ಇಂಡಿಯಾದಲ್ಲಿ 75% ಫಾಲೋವರ್ಸ್ ಮೋದಿಜಿಗಿದ್ದಾರೆ. ಅದರಲ್ಲಿ 50% ಜನನು ಅವ್ರು ಹೇಳಿರೋ ಮಾತನ್ನು ಫಾಲೋ ಮಾಡ್ಕೊಂಡು ಹೋಗಿದ್ರೆ ಇಂಪ್ಯಾಕ್ಟ್ ಡೆಫಿನೆಟ್ಲಿ ಬರುತ್ತೆ ಬಿಸ್ನೆಸ್ ಮೇಲೆ. ಮತ್ತು ಮಾಡೇ ಮಾಡ್ತಾರೆ. ಯಾಕಂದರೆ ಅವ್ರ ಸ್ಟೇಟ್ಮೆಂಟು ಯಾರೋ ನೆಗ್ಲೆಕ್ಟ್ ಮಾಡಲ್ಲ. ಯಾಕಂದರೆ ಅವ್ರು ಕೋವಿಡ್ ಟೈಮಲ್ಲೂ ನಮ್ಮನ್ನು ತುಂಬ ಕಾಪಾಡಿದ್ದಾರೆ. ನೋಟ್ ಬಂದಿ ಟೈಮಲ್ಲೂ ಅದು ಏನೋ ಒಂದು ಉದ್ದೇಶದಿಂದ ಮಾಡಿದ್ದಕ್ಕೆ ಅದರಿಂದನೂ ನಮಗೆ ಸ್ವಲ್ಪ ಬಚಾವ್ ಆಗಿದೆ. ಸೊ ಆ ನಂಬಿಕೆ ಮೇಲೆ ಜನ ಮೋಸ್ಟ್ಲಿ ಮಾಡ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.